ಲಕ್ ಫ್ಯಾಕ್ಟರ್ ಅನ್ನೋವಂಥ ವರ್ಡ್ನ ಬಳಸಿದ್ರಿಂದ ಕೇಳ್ತಾ ಇದ್ದೀನಿ. ಧರ್ಮ ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾರೆ. ಸೊ ಫಿಟ್ನೆಸ್ ಮೇಂಟೈನ್ ಮಾಡಿದ್ದಾರೆ. ಮತ್ತು ಇಂಟೆನ್ಸ್ ಆ್ಯಕ್ಟಿಂಗಿಗೆ ಸೊ ಅವರು ಏನು ಹೇಳ್ತಾರೆ, ಒಂದು ರಾಯಭಾರಿ ನನ್ನ ಪ್ರಕಾರ. ತುಂಬ ಸಿನಿಮಾಗಳಲ್ಲಿ ನಾವು ನೋಡಿದ್ದೀವಿ. ಕ್ಯಾಡ್ಬರಿನೂ ಹೌದು, ವಿಲನ್ ವೈಲೆಂಟ್ ಪಾತ್ರಗಳನ್ನು ಕೂಡ ಮಾಡಿದ್ರಿ. ಸೊ ಫಿಸಿಕಲಿ ಫಿಟ್ ಆಗಿದ್ರು ಕೂಡ ಮೆಂಟಲಿ ಪ್ರಿಪೇರ್ ಆಗದೆ ಹೋಗಿದ್ರಿಂದ ಅಲ್ಲಿ ಹೊಡೆದಾಡಕ್ಕಾಗ್ಲಿಲ್ವಾ, ಅಥವಾ ಯಾಕೆ ಸರ್, ಏನಾಯ್ತು, ಯಾವ ಪಾಯಿಂಟಲ್ಲಿ ತುಂಬ ವೀಕ್ ಅಂತ ಅನ್ಸೋಕೆ ಶುರುವಾಯಿತು ಅಂತ? ಬಿಗ್ ಬಾಸ್ ಮನೆಗೆ ಹೋಗೋದು ಐ ಥಿಂಕ್ ಹೊಡೆದಾಡೋಕ್ಕೆ ಅಂತ ಇರಲ್ಲ. ಐ ಥಿಂಕ್ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಇದ್ರೇ ಚಂದ. ಇವಾಗ ನನ್ನ ನೇಚರ್ ಇರೋದೊಂದು ಚಂದ, ತುಂಬ ಮಾತಾಡೋರು ಒಬ್ರು ಇದ್ರೆ ಚಂದ, ಒಂದು ಎನರ್ಜಿ ಕೊಡೋರು ಇದ್ರೆ ಚಂದ. ಸೊ ಎಲ್ಲೂ ನನಗೆ ಒಂದು ಎಲ್ಲೂ ವೀಕ್ ಅಂತ ಎಲ್ಲೂ ಅನಿಸಿಲ್ಲ. ನನಗೆ ಎಲ್ಲಿ ಬೇಕೋ ನಾನು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿದ್ದೀನಿ. ಒಂದು ಸ್ಟ್ಯಾಂಡ್ಸ್ ಅಂತ ನನಗೆ ಎಲ್ಲಿ ಬೇಕೋ ಅದು ತೊಗೊಂಡಿದ್ದೀನಿ. ನನಗೆ ಯಾವುದು ವೀಕು ಇಲ್ಲ, ನಾನೇನೋ ಏನೂ ಮಾಡಲಿಲ್ಲ, ಏನೂ ಅಚೀವ್ ಮಾಡಲಿಲ್ಲ ಅಂತ ನನಗೆಲ್ಲೂ ಅನಿಸಿಲ್ಲ. ಆ್ಯಂಡ್ ನೀವು ಕೇಳಿದ ಇನ್ನೊಂದು ಸಿನಿಮಾ ವಿಷಯದಲ್ಲಿ ಒಂದು ವಿಲನಿಶ್ ಆಗಿ ಆ್ಯಕ್ಚುಲಿ ಇವಾಗ ಒಂದು ಸಿನಿಮಾ ರಿಲೀಸ್ ಆಗೈತೆ, ಟೆನೆಂಟ್ ಅಂತ ಸಿನಿಮಾ. ಅದರಲ್ಲಿ ಕಂಪ್ಲೀಟು ಒಂದು ನೆಗೆಟಿವ್ ಶೇಡ್ ಇದೆ ನಂದು. ಆಮೇಲೆ ಇಂಟೆನ್ಸ್ ಆ್ಯಕ್ಟಿಂಗ್ ಅಂತ ಬಂದಾಗ ರಾನಿ ಲಾಸ್ಟ್ ಡಿಸೆಂಬರಲ್ಲಿ ರಿಲೀಸ್ ಆಗಿದ್ದು. ರಾನಿ ಸಿನಿಮಾ ತಂದೆಯವ್ರು ನೋಡ್ಬಿಟ್ಟು ತುಂಬ ಖುಷಿಪಟ್ಟರು. ಎಷ್ಟೋ ವರ್ಷಗಳಾದಮೇಲೆ ಆ ಸಿನಿಮಾ ನನ್ನ ಸಿನಿಮಾ ನೋಡಿದ್ದು. ಸೊ ಅವ್ರು ತುಂಬ ಖುಷಿಪಟ್ಟರು ಇಂಟೆನ್ಸ್ ಆ್ಯಕ್ಟಿಂಗ್ ಅಂತ. ಆಮೇಲೆ ಮೆಂಟಲಿ ಈ ಸ್ಟ್ರಾಂಗ್ ಆಗಿರ್ತಿರ್ಲಿಲ್ಲ ಅಂದರೆ 15-16 ವರ್ಷ ಸರ್ವೈವ್ ಆಗೋದು ಭಾಳ ಕಷ್ಟ ಆಗ್ತಿತ್ತು. ಎಲ್ಲೋ ಒಂದು ಕಡೆ ಬಿಗ್ ಬಾಸಲ್ಲೂ ವೈಲೆಂಟ್ ಪಾತ್ರಗಳಿಗೂ ನಾವು ನೋಡಿದ್ರಿಂದ ಅಲ್ಲಿ ವೈಲೆನ್ಸ್ ತೋರಿಸಿದ್ರಿ. ನಿಮ್ಮನ್ನ ಹೇಳಿ ಅಂದಾಗ, ನಾಲಾಯಕ್ ಅಂದಾಗ ನಿಮ್ಮ ಅಗ್ರೆಷನ್ ನಾವು ನೋಡಿದೆ. ಬಟ್ ಅದೇ ಥರದ ಅಗ್ರೆಷನ್ ಕ್ಯಾರಿ ಆಗಿದ್ರೆ ನಾವು ಧರ್ಮ ಅವ್ರನ್ನ ಟಾಪ್ 5 ಅಲ್ಲಿ ನೋಡ್ಬೋದಿತ್ತು ಅನ್ನೋದು ಅಭಿಮಾನಿಗಳ ಪ್ರಶ್ನೆ, ನನ್ನದಲ್ಲ. ಬಟ್ ಅದಾದಮೇಲೆ ನನಗೆ ಅಗ್ರೆಸಿವ್ ಆಗಿ ಎಲ್ಲೋ ಒಂದು ಕಡೆ ಒಂದು ಚಾನ್ಸ್ ಸಿಗಲಿಲ್ಲ ಅಂತ ಕಾಣುತ್ತೆ. ನಾನು ಎಲ್ಲರ ಜೊತೆ ಚೆನ್ನಾಗಿದ್ದೆ, ಎಲ್ಲರ ಜೊತೆ ರಜತ್ ಅವ್ರ ಜೊತೆ ಒಂದು ಆಲ್ಮೋಸ್ಟ್ ಸ್ಪಾರ್ಕ್ ಆಗಿತ್ತು. ರಜತ್ ಎಲ್ಲೋ ಒಂದು ಕಡೆ ಸುರೇಶ್ ಅವ್ರ ಜೊತೆ ಜಗಳ ಆದಾಗ, ಕೆಲವೊಂದು ಮಾತುಗಳು ಆಡಿದಾಗ ಎಲ್ಲೋ ನಾನು ಈ ಕಡೆ ನಿಂತಿದ್ದೆ. ಬಟ್ ನಾನು ಜೋರಾಗಿ ಕೇಳಿದೆ, ರಜತ್ ಯಾರಿಗೆ ಹೇಳ್ತಾ ಇದ್ದೀರಾ ಈ ಮಾತು, ಏನಾದರೂ ಹೇಳಂಗಿದ್ರೆ ಕರೆಕ್ಟಾಗಿ ಹೇಳಿ ಅಂತ. ಇಲ್ಲ ಬ್ರೋ, ನಿಮಗೇನು ಹೇಳ್ತಿಲ್ಲ. ಅದು ಆ್ಯಕ್ಚುಲಿ ಅಲ್ಲಿಗೆ ಒಂದು ಟ್ರಿಗರ್ ಆಗಿತ್ತು. ಆಮೇಲೆ ಸುಮ್ಮನೆ ಯಾರು ನಾನು ಟ್ರಿಗರ್ ಮಾಡೋಕ್ಕೂ ಬರ್ತಿಲ್ಲ. ರಜತ್ ಅವ್ರನ್ನ ನಾನು ಆ್ಯಕ್ಚುಲಿ ಆಚೆ ಹೋಗ ಏನು ಗುರು ಇದ್ದಿದ್ದು ಒಬ್ಬ ಒಳ್ಳೆ ಸೊ ರಜತ್ ನನಗೆ ಹೇಳಿದ್ದು ಅದು ತುಂಬ ಎಲ್ಲರೂ ಅಳ್ತಾ ಇದ್ರು, ನನಗೂ ಇಮೋಷ್ನಲ್ ಡ್ರೈನ್. ಬಟ್ ಇದರಲ್ಲೂ ಒಂದು ಗ್ಯಾಪಲ್ಲಿ ಒಂದು ಕಾಮಿಡಿ ಟೈಮಿಂಗಲ್ಲಿ ಒಂದು ಒಳ್ಳೆ ಲೈನ್ ಹೇಳ್ತಾರೆ. ಸೊ ಅದೆಲ್ಲ ಕೇಳಿಸ್ಕೊಂಡಾಗ ಯಾರು ನನಗೆ ಅದು ಅಗ್ರೆಸಿವ್, ಐ ಥಿಂಕ್ ಅಲ್ಲೂ ಬಿಗ್ ಬಾಸ್ ಮನೆಯಲ್ಲೂ ಐ ಡೋಂಟ್ ಥಿಂಕ್ ಎಲ್ಲೋ ಒಂದು ಕಡೆ ನಾನು ಅಗ್ರೆಸಿವ್ ಆದಾಗ ಇಷ್ಟಪಡ್ತಿದ್ರು. ಬಟ್ ಸುಮ್ಮನೆ ಬೇಕು ಅಂತ ನಾನು ಅಗ್ರೆಸಿವ್ ಆಗಿ ಮಾಡಬೇಕು ಅಂತ ಯಾರು ನಾನು ಟ್ರಿಗರು ಮಾಡ್ತಿರ್ಲಿಲ್ಲ. ರಜತ್ ಹೇಳಿದ ಲೈನ್ ಹೇಳಿ, ಕಂಟಿನ್ಯೂ. ಏನು ಬ್ರೋ, ಈ ಮನೇಲಿ ಇದ್ದಿದ್ದು ನೀವು ಒಬ್ಬರೇ ಒಳ್ಳೆಯವರು, ನೀವು ಹೋಗ್ಬಿಡ್ತಾ ಇದ್ದೀರಾ, ಬಿಟ್ಟು ಹೋಗ್ಬಿಡ್ತಾ ಇದ್ದೀರಾ ಅಂತ ಹೇಳಿದ್ರು. ಆಮೇಲೆ ನಾನು ಹೇಳಿದೆ, ಇವ್ರು ಇರೋರೆಲ್ಲ ಒಳ್ಳೆಯವರೇನಪ್ಪ, ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಕಾಂಪ್ಲಿಮೆಂಟ್. ಆಮೇಲೆ ಡೋರ್ ಹತ್ರ ಹೋಗ್ತಾ, ಗುರು ಬಿಡು, ಮಾರ್ಕೆಟ್ ಏನು ಮಾರ್ಕೆಟ್ ಇಲ್ಲ ಅಂದ್ರೆ ಏನಂತೆ, ಹೆಸರಿದೆ ಅಂತ ಮರ್ಯಾದೆ ಅಂತ ಹೇಳಿದ್ರು. ಮಾರ್ಕೆಟ್ ಇಲ್ಲ ಅಂದ್ರೆ ಏನಂತೆ, ಯಾಕಂದರೆ ಅದೇನೋ ಒಂದು ಟಾಸ್ಕ್ ವಿಷಯ ಬಂದಾಗ ಪಕ್ಕದಲ್ಲಿ ಕೂತಿರ್ತೀನಿ, ಬಿಡ್ಡಿಂಗ್ ಆಗಿರುತ್ತೆ. ಭವ್ಯ ಅವರು ಸ್ವಲ್ಪ ಒಂದು 450 ಅಂತಲೇ ಏನೋ ಒಂದು ಇದು ಮಾಡಿರ್ತಾರೆ. ಅವಾಗ ಒಂದು ಸ್ವಲ್ಪ ಹರ್ಟ್ ಆಯಿತು. ಆಮೇಲೆ ಹೇಳಿದೆ ಪಕ್ಕದಲ್ಲಿ ಹೊರಟು ರಜತ್ಗೆ, ಏನು ಬಾಸಿದು ಪಕ್ಕದಲ್ಲಿ ಮಾರ್ಕೆಟ್ ಇಲ್ಲ ಅಂದರೂ ಪರವಾಗಿಲ್ಲ, ಮರ್ಯಾದೆ ಇದೆ, ಬಟ್ ಇನ್ನೂ ನಡೆಯುತ್ತೆ ಅಂತ ಹೇಳಿದ್ದೆ. ಸೊ ಅದನ್ನು ಅವ್ರು ಇಟ್ಕೊಂಡು ಆ ಥರ ಹೇಳಿದ್ದು. ಸೊ ಇಟ್ ಇಸ್ ಒನ್ ಗುಡ್ ಟೈಮ್ ಎಲ್ಲರ ಜೊತೆ ನಾನು ಸ್ಪೆಂಡ್ ಮಾಡಿದ್ದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.